ಎರಡನೇದ್ದು ಸರ್ಕಾರವೇ ನಮ್ಮಿಂದ ರಾಜಧನದ ಮುಖಾಂತರ ನಾವು ರಾಜಧನ ಪಾವತಿಸಿ ಬಳಕೆದಾರರಿಗೆ ಅದನ್ನು ಕೊಡಬೇಕಿತ್ತು. ಆದರೆ ಸರ್ಕಾರವೇ ವರ್ಷ ಸರ್ಕ್ಯುಲರ್ ಕಳಿಸಿ ಅಲ್ಲಿ ಏನು ಸರ್ಕಾರಿ ಗುತ್ತಿಗೆದಾರರಲ್ಲಿ ಕಾಮಗಾರಿ ಮಾಡ್ತಾರೆ ಅದು 80% ಮೆಟೀರಿಯಲ್ ಅದಕ್ಕೆ ಹೋಗುದು ಸರ್ಕಾರಿ ಕಾಮಗಾರಿಗಳಿಗೆ. ಇಂಥ ರಾಯಲ್ಟಿಯನ್ನು ಅಲ್ಲೇ ಕಟ್ಟಲಿಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಅಲ್ಲಿ ದುಡ್ಡು ಬಂದಿರುವಾಗ ಸರ್ಕಾರಕ್ಕೆ ಬರುವಂಥ ರಾಜಧನ ಅಲ್ಲಿಂದ ಬಂದಿರುವಾಗ ಇವು ವ್ಯವಸ್ಥೆ ಮಾಡಿರುವಾಗ ಈಗ ಮತ್ತೆ ಸರ್ವೆ ಮಾಡಿ ನಾವು ಮತ್ತೆ ದುಡ್ಡು ಕಟ್ಟಬೇಕು ಅಂತ ನಮಗೆ ದಂಡ ಆಗ್ತಿರೋದು ಇದು ಅನ್ಯಾಯವಾಗಿರುವಂಥ ವಿಚಾರ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಉದ್ಯಮದ ಬಗ್ಗೆ ತಿಳುವಳಿಕೆ ಇದ್ದವರು ಅಂತೇಳಿ ನಾವು ಭಾವಿಸಿದ್ದೇವೆ. ಅವರು ನಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡುವುದಕ್ಕೆ ಇಲಾಖೆಗೆ ಸೂಚಿಸಬೇಕು. ಏನಿಲ್ಲಿ ತೊಂದರೆಗಳಾಗಿದೆ, ಏನು ನ್ಯೂನತೆಗಳಾಗಿದೆ ಇದನ್ನು ಸರಿಪಡಿಸುವುದಕ್ಕೆ ಅವರು ಶೀಘ್ರವಾಗಿ ಕ್ರಮ ವಹಿಸಬೇಕು. ನಮಗೀಗೇನು ದಂಡ ಹಾಕಿದ್ರಿ ಅದರ ಮುಖಾಂತರ ಮುಂದಿನ ಏನು ಕ್ರಮವನ್ನು ತಗೊಳ್ಬಾರ್ದು. ಈ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡದೆ ಯಾವುದೇ ನಮ್ಮ ಮೇಲೆ ಕ್ರಮ ತಗೊಳ್ಬಾರ್ದು ಅಂತೇಳಿ ನಮ್ಮ ಬೇಡಿಕೆ. ಆದರೆ ನಾವು ಈ ಬಗ್ಗೆ ಹೈಕೋರ್ಟ್ಗೆ PIL ಕೂಡ ಹಾಕಿದ್ವಿ, ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಸರಿ ಇಲ್ಲ ಮಾಡಿ ಅಂತ. ನಮ್ಮ ಉದ್ದೇಶ ಸರ್ಕಾರಕ್ಕೂ ತೆರಿಗೆ ಸೋರಿಕೆ ಆಗಬಾರ್ದು, ನಮ್ಮ ಇಂಡಸ್ಟ್ರಿ ಕಾನೂನುಬದ್ಧವಾಗಿ ನಡಿಬೇಕು ಅಂತ. ಈ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು. ಒಂದು ಕಾಲಮಿತಿಯೊಳಗೆ ತರ್ಕಿಗೆ ಅಂತ್ಯವನ್ನು ಕೊಡಬೇಕು. ಸರ್ಕಾರದ ಒಂದು ರಾಜಧನ ಪಾವತಿ ವ್ಯವಸ್ಥೆಯನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ ಇನ್ನು ಮುಂದಕ್ಕೆ ಅದು ಡ್ರೋನ್ ಸರ್ವೆ ಏನು ಬೇಕಾದರೂ ಮಾಡಲಿ, ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ. ಲೇಟೆಸ್ಟ್ ಟೆಕ್ನಾಲಜಿ ಸರ್ಕಾರಿ ಸೋರಿಕೆ ಆದಾಗ ತಗೊಳ್ಬೇಕು. ಆದರೆ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ರಾಜಧನ ಪಾವತಿ ವ್ಯವಸ್ಥೆ ಸೋರಿಕೆ ಆದರೆ ಮತ್ತೆ ದಂಡ ಹಾಕೋದು. ಇದು ರಾಜಧನ ಪಾವತಿ ವ್ಯವಸ್ಥೆನೇ ಸರಿ ಮಾಡಲಿಲ್ಲ, ಅದಕ್ಕೆ ನಾವು PIL ಹೋಗಿದ್ದೀವಿ ಹೈಕೋರ್ಟಲ್ಲಿ. ಈ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಪ್ರದೇಶ ಮಟ್ಟಿಯಿಂದ ಕೊಡ್ತೇವೆ.